ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ದಸರೆಗೆ ಚಾಲನೆ ಸಿಗಲಿದೆ. ನಾವೀಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು ಮಹಿಷಾಸುರ ಮರ್ದಿನಿಯ ವಿಶೇಷವಾದಂತಹ ಉತ್ಸವ ಮೂರ್ತಿಯನ್ನ. ಇದೇ ಒಂದು ಉತ್ಸವ ಮೂರ್ತಿಗೆ ಸಾಹಿತಿ ಹಂಪ ನಾಗರಾಜಯ್ಯ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ದಸರೆಗೆ ಚಾಲನೆಯನ್ನು ನೀಡಲಿದ್ದಾರೆ. ಇಲ್ಲಿ ದಸರೆಗೆ ಚಾಲನೆ ನಂತರ ಮೈಸೂರು ನಗರದಲ್ಲಿ ವಿವಿಧ ಕಾರ್ಯಕ್ರಮಗಳಿಗೂ ಸಹ ಚಾಲನೆ ಸಿಗ್ತದೆ. ಬೆಳಗ್ಗೆ 9:15ರಿಂದ 9:45 ಶುಭ ಮುಹೂರ್ತದಲ್ಲಿ ನಾಡದೇವತೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಲಾಗ್ತದೆ. ವಿಶೇಷವಾದಂಥ ಅಲಂಕಾರವನ್ನು ಮಾಡಲಾಗಿದೆ. ಕೆಂಪು ಬಣ್ಣದ ಸೀರೆಯಲ್ಲಿ ಮಹಿಷಾಸುರ ಮರ್ದಿನಿ ಸಾಕಷ್ಟು ಒಂದು ರೀತಿಯಂಥ ವಿಜೃಂಭಿಸ್ತಾ ಇರುವಂತಹ ವಿಗ್ರಹ ಇದು. ದಸರಾ ಉದ್ಘಾಟನೆಗಾಗಿಯೇ ಈ ಒಂದು ವಿಗ್ರಹವನ್ನು ಬಳಸಲಾಗ್ತದೆ. ಆ ಪ್ರಭಾವಳಿ ಇರ್ಬೋದು, ಕೆಳಭಾಗದ ಮಂಟಪ ಇರ್ಬೋದು, ಒಂದು ಆಕರ್ಷಕವಾಗಿ ಮೂಡಿ ಬಂದಿದೆ. ರೇಷ್ಮೆ ಸೀರೆಯಲ್ಲಿ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಪುಷ್ಪಾಲಂಕಾರದ ಜೊತೆಗೆ ಕಂಗೊಳಿಸ್ತಾ ಇದ್ದಾಳೆ. ಇದೇ ಒಂದು ವಿಗ್ರಹವನ್ನು ನೋಡಲಿಕ್ಕೆ ಇವತ್ತು ಉದ್ಘಾಟನೆ ದಿನ ಸಾಕಷ್ಟು ಜನರು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ದಾರೆ. ಹಾಗಿದ್ರೆ ಇವತ್ತು ಉದ್ಘಾಟನೆ ಯಾವ ರೀತಿ ಆಗುತ್ತೆ, ಯಾವೆಲ್ಲ ಪೂಜಾ ಕೈಂಕರ್ಯಗಳು ಆಗಿದ್ದಾವೆ, ಈ ಬಗ್ಗೆ ಮಾತಾಡಲಿಕ್ಕೆ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ನಮ್ಮ ಜೊತೆಗಿದ್ರೆ. ದೀಕ್ಷಿತ್, ಇವತ್ತು ದಸರಾ ಉದ್ಘಾಟನೆ, ಪ್ರತಿದಿನ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಗೆ ಮತ್ತು ಮೂಲ ವಿಗ್ರಹಕ್ಕೆ ಪೂಜೆ ಆಗುತ್ತೆ. ಇವತ್ತು ಉತ್ಸವ ಮೂರ್ತಿ ಮಹಿಷಾಸುರ ಮರ್ದಿನಿ, ಏನು ವಿಶೇಷ? ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣ ನಮೋಸ್ತುತೆ. ಇನ್ನೇನು ಕೆಲವೇ ಗಂಟೆಗಳಿಂದ ಉತ್ಸವ ಮೂರ್ತಿ ತಗೊಂಡು ಹೋಗ್ತೀವಿ. ಈಗಲೇ ಪ್ರಾಣಪ್ರತಿಷ್ಠೆಯಾಗಿ ಪೂಜೆ ಎಲ್ಲ ಆಗಿರ್ತಕ್ಕಂಥದ್ದು, ಬ್ರಾಹ್ಮಿ ಮುಹೂರ್ತದಿಂದ ಎಲ್ಲ ಕಾರ್ಯಕ್ರಮಗಳು ಮುಗಿದಿರ್ತಕ್ಕಂಥದ್ದು. ಹಾಗೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ತಗೊಂಡೋಗಿ ಬೆಳ್ಳಿ ರಥದಲ್ಲಿ ಕೂರಿಸಿ ಇಡೀ ನಾಡ ಹಬ್ಬಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ಆರಂಭ ಮಾಡ್ತಾ ಇರ್ತಕ್ಕಂಥದ್ದು. ಈ ಮೂರ್ತಿಯ ವಿಶೇಷತೆ ಏನು ಅಂತ? ಮಹಿಷಾಸುರ ಮರ್ದಿನಿ ಅಷ್ಟಭುಜಗಳನ್ನು ಹೊಂದಿದ್ದಾಳೆ, ಆಯುಧಗಳನ್ನು ಹೊಂದಿದ್ದಾಳೆ. ಅಂದರೆ ಅಷ್ಟಭುಜಗಳು ಅಂತಂದರೆ ಮಹಿಷಾಸುರ ಸಂಹಾರ ಮಾಡೋಕ್ಕಾಗಿ ಹೊತ್ತಿರ್ತಕ್ಕಂಥದ್ದು. ಈಶ್ವರ ತ್ರಿಶೂಲ ಕೊಟ್ಟಿದ್ದಾನೆ, ವಿಷ್ಣು ಚಕ್ರ ಕೊಟ್ಟಿದ್ದಾನೆ. ಹಾಗೆ ಇಂದ್ರಾದಿ ಪಾಲಕರುಗಳು ವಿಗ್ರಹಗಳಿಗೆ ಸಾಮಾನ್ಯ ಆಯುಧಗಳು ಕೊಟ್ಟಿರ್ತಕ್ಕಂಥದ್ದು ಮಹಿಷಾಸುರನ ಸಂಹಾರ ಮಾಡೋಕ್ಕೆ ಸಲುವಾಗಿ ನಿಲ್ತಕ್ಕಂಥ. ಆದ್ದರಿಂದ ವಿಶೇಷವಾದ ಒಂದು ವಿಗ್ರಹ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೆಲ್ಲ ಪೂಜೆಗಳಾಗಿದ್ದಾವೆ, ಇದಕ್ಕೆ ಪುಷ್ಪಾರ್ಚನೆ ಮಾಡಿದ್ರೆ ದಸರೆಗೆ ಚಾಲನೆ ಕೊಡೋದಲ್ವ? ಬೆಳಗ್ಗೆಯಿಂದ ಮಹಾನ್ಯ ಸುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಬ್ರಾಹ್ಮಿ ಅಲಂಕಾರ ಆಗಿರ್ತಕ್ಕಂಥದ್ದು. ಈ ಉತ್ಸವ ಮೂರ್ತಿಗೆ ಪ್ರಾಣಪ್ರತಿಷ್ಠೆ ಪೂಜೆ ಎಲ್ಲ ಆಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬೆಳ್ಳಿ ರಥದಲ್ಲಿ ಕೂರಿಸಿ ಪುಷ್ಪಾರ್ಚನೆ ಮಾಡೋ ಮುಖಾಂತರವಾಗಿ ನವರಾತ್ರಿ ಚಾಲನೆ ಆಗ್ತಿದೆ. ಶುಭ ಮುಹೂರ್ತದಲ್ಲಿ ಅಂದರೆ ವೃಶ್ಚಿಕ ಲಗ್ನದಲ್ಲಿ 9:15ರಿಂದ 9:40 ಶುಭ ವೃಶ್ಚಿಕ ಲಗ್ನದಲ್ಲಿ ಪುಷ್ಪಾರ್ಚನೆ ಮಾಡೋ ಮುಖಾಂತರ ಚಾಲನೆ ಆಗುತ್ತೆ. ಇದು ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರ ಮಾತುಗಳು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ದಸರೆಗೆ ಚಾಲನೆ ಸಿಗಲಿದೆ. ಶುಭ ಮುಹೂರ್ತದಲ್ಲಿ ದಸರೆಗೆ ಹಂಪ ನಾಗರಾಜ್ ಅವರು ಚಾಲನೆ ಕೊಟ್ಟರೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಾಕಷ್ಟು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಚಾಮುಂಡಿ ಬೆಟ್ಟದಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.